ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ. ತಿಂಡಿ ಆಯಿತಾ ಗೈಸ್? ನಂದು ಆಯಿತು. ಇವತ್ತು ನಾನು ರೊಟ್ಟಿ ಮಾಡಿದ್ದೆ, ಅಕ್ಕಿ ರೊಟ್ಟಿ. ಈಗ ಟೈಮ್ ಎಷ್ಟು ಗೊತ್ತಾ? 10:40. ಬನ್ನಿ ತೋರಿಸ್ತೀನಿ ನೋಡಿ, ಟೈಮು 10:40. ಸೊ ಇವತ್ತೇನು ಮಾಡೋಣ ಅಂದರೆ, ಆ್ಯಕ್ಚುಲಿ ನಂದು ಫ್ರಿಡ್ಜ್ ಮೇಲ್ಗಡೆ ಇರೋ ಟೆಡ್ಡಿಗಳೆಲ್ಲ ಡರ್ಟಿ ಆಗಿದೆ. ಐ ಮೀನ್ ಗಲೀಜಾಗಿದೆ, ಧೂಳಾಗಿದೆ. ಆ್ಯಂಡ್ ಇದನ್ನು ಕ್ಲೀನಾಗಿ ಪ್ರಾಪರಾಗಿ ಅರೇಂಜ್ ಮಾಡಿಲ್ಲ. ಎಲ್ಲದೂ ಡಿಸ್ಪೋಸ್ ಆಗಿದೆ ಅಲ್ಲ ಅಲ್ಲಿ ಇಲ್ಲಿ. ಸೊ ಇದನ್ನು ಪ್ರಾಪರಾಗಿ ಇವತ್ತು ಅರೇಂಜ್ ಮಾಡೋಣ. ಎಲ್ಲದನ್ನು ತೆಗೆದು ಧೂಳೆಲ್ಲ ಹೊಡೆದು ಕ್ಲೀನಾಗಿ ನೀಟಾಗಿ ಇಡೋಣ. ಏನಂತೀರಾ ಗೈಸ್? ದಿನ ಒಂದೊಂದು ಉಪಯೋಗ ಆಗೋವಂಥ ಕೆಲಸಗಳನ್ನ ಮಾಡೋಣ. ಸೊ ಇವತ್ತು ಇದು ಬನ್ನಿ ಎಲ್ಲರೂ ಕೆಳಗಿಡೋಣ. ಫಸ್ಟ್ ಯಾವುದಿಡೋಣ? ಸಾಫ್ಟ್ ಬಾಲ್, ಕಲರ್ ಬಾಲ್ ತುಂಬ ಚೆನ್ನಾಗಿದೆ ಅಲ್ಲ. ನನಗೆ ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ. ನನಗೇನೋ ಒಂಥರ ಕಲರ್ಫುಲ್ ಆಗಿರಬೇಕು, ಅಟ್ರಾಕ್ಟಿವ್ ಆಗಿರಬೇಕು ಅಂತ ಅನಿಸುತ್ತಲ್ಲ, ಹಾಗೆ ಇದು ಸಹ ಕಲರ್ಫುಲ್ ಆಗಿದೆ ನೋಡಿ. ಸೊ ಇದನ್ನು ಇಲ್ಲಿ ಹಾಕೋಣ. ನೆಕ್ಸ್ಟ್ ಈ ಟೆಡ್ಡಿ. ಐ ವಾಂಟ್ ಟು ಸ್ಲೀಪ್. ಇದು ಆ್ಯಕ್ಚುಲಿ ನಾನು ನನ್ನ ಹಸ್ಬೆಂಡಿಗೆ ಕೊಟ್ಟಿದ್ದ ಗಿಫ್ಟು. ಯಾಕೆ ಇದನ್ನು ಚೂಸ್ ಮಾಡಿದೆ ಗೊತ್ತಾ? ಅವನು ನಿದ್ದೆ ಪ್ರಿಯ ಮತ್ತು ಜೊತೆಗೆ ಅವನು ನಿದ್ದೆನ ಕಳ್ಕೊಳ್ಳಲ್ಲ. ಅವನು ಏನನ್ನು ಬೇಕಾದರೂ ಬಿಡ್ತಾನೆ, ನಿದ್ದೆ ಬಿಡಲ್ಲ. ಸೊ ಅವನಿಗೆ ನಿದ್ದೆಗೆ ಯಾವುದೇ ರೀತಿ ಡಿಸ್ಟರ್ಬ್ ಆಗಬಾರ್ದು. ಆ್ಯಂಡ್ ನಿದ್ದೆ ಅಂದರೆ ಅವನಿಗೆ ತುಂಬ ಇಷ್ಟ. ಸೊ ಅವನು ಯಾವಾಗಲೂ ಪಿಲ್ಲೋನೇ ಜಾಸ್ತಿ ಇಟ್ಕೋತಾನೆ. ಸೊ ಇಲ್ಲೂ ಸಹ ಪಿಲ್ಲೋ ಇದೆ, ಐ ವಾಂಟ್ ಟು ಸ್ಲೀಪ್ ಅಂತ. ಈ ಪಿಲ್ಲೋ ಇಟ್ಕೊಂಡು ಮಲ್ಕೋ ನೀನು ಅಂದ್ಬಿಟ್ಟು ಈ ಟೆಡ್ಡಿನ ಗಿಫ್ಟಾಗಿ ಕೊಟ್ಟಿದ್ದೆ. ಯಾವಾಗ ಮೇ ಬಿ ಇದು ಬರ್ಡೇ ಕೊಟ್ಟಿದ್ನೋ, ಯಾವಾಗ ಕೊಟ್ಟಿದ್ದೆ ಅಂತ ನನಗೆ ನೆನಪಿಲ್ಲ. ಮೇ ಬಿ ಬರ್ಡೇಗೆ ಕೊಟ್ಟಿರ್ಬೋದು ಅನಿಸುತ್ತೆ. ಬಟ್ ಇದು ನಾನು ಕೊಟ್ಟಿದ್ದ ಗಿಫ್ಟು ನನ್ನ ಹಸ್ಬೆಂಡಿಗೆ ಬಿಫೋರ್ ಮ್ಯಾರೇಜ್. ಚೆನ್ನಾಗಿದೆ ಅಲ್ಲ? ಸೊ ಟೆಡಿ, ಬನ್ನಿ ಈ ಟೆಡ್ಡಿನೂ ಸಹ ಇಲ್ಲಿ ಕೂರ್ಸೋಣ. ನೀವು ಕುತ್ಕೋ ಅಲ್ಲಿ. ಇದು ಬಂದು ನಮ್ಮ ಚಿಂಟುಗೆ ಆಟ ಆಡೋಕ್ಕೆ ಅಂತ ತಗೊಂಡಿದ್ದು. ಅವನು ಸ್ಮಾಲ್ ಕಿಡ್ ಇದ್ದಾಗ. ಯಾಕೆ ಅಂದರೆ ಅವನು ತುಂಬ ಮೃದು, ಅವನು ಒಂಥರ ಮೊಟ್ಟೆ ಕೋಳಿ ಗಾಯ್ಸ್. ಅವನಿಗೆ ಕಷ್ಟ ಅಂದರೆ ಆಗಲ್ಲ. ನಮ್ಮ ಚಿಂಟುಗೆ ಸೇಮ್ ಅವ್ರ ಪಪ್ಪ ಥರ. ಅವನಿಗೆ ಯಾವಾಗಲೂ ಕಂಫರ್ಟಬಲ್ ಆಗಿರಬೇಕು, ಸೊಫೆಸ್ಟಿಕೇಟೆಡ್ ಆಗಿರಬೇಕು, ಅವನಿಗೇನೂ ಕಷ್ಟ ಆಗಬಾರ್ದು, ಆ ರೀತಿ ಇರಬೇಕು. ಸೇಮ್ ಅವ್ರ ಪಪ್ಪನೂ ಹಾಗೇ. ಸೊ ಅದಕ್ಕೋಸ್ಕರ ನಾನು ಇದನ್ನು ನಮ್ಮ ಚಿಂಟುಗೆ ಅಂತ ತಕ್ಕೊಟ್ಟಿದ್ದೆ, ಚಿಕ್ಕದ್ರಲ್ಲಿ ಆಟ ಆಡೋಕ್ಕೆ. ಸೊ ಅದು ಸಹ ನಾನು ಇಲ್ಲೇ ಇಟ್ಟಿದ್ದೀನಿ. ಇನ್ನು ಈ ಟೆಡ್ಡಿ ಯಾಕಪ್ಪ ಅಂದರೆ, ಇದು ನನ್ನ ಫೇವ್ರೆಟ್ ಕಲರ್, ಪರ್ಪಲ್ ಕಲರ್. ಈ ಟೆಡ್ಡಿ ನೋಡಿದ ತಕ್ಷಣ ಎಷ್ಟು ದುಡ್ಡು ಅಂತಲೂ ನೋಡಲಿಲ್ಲ, ಏನು ಅಂತಲೂ ನೋಡಲಿಲ್ಲ. ಜಸ್ಟ್ ಐ ವಾಂಟ್ ದಿಸ್ ಬಿಕಾಸ್ ಇದು ಪರ್ಪಲ್ ಕಲರ್. ಸೊ ಐ ಲವ್ ಪರ್ಪಲ್ ಕಲರ್. ಸೊ ಹಾಗಾಗಿ ಈ ಟೆಡ್ಡಿನ ನನಗೆ ಅಂತ ತಗೊಂಡೆ. ನನಗೇನೋ ಗೊತ್ತಿಲ್ಲ, ಪರ್ಪಲ್ ಅಂದರೆ ಸೋ ಅಟ್ಯಾಚ್ಮೆಂಟ್. ಐ ಜಸ್ಟ್ ಲವ್ ಇಟ್ ಅಷ್ಟೇ. ಅದು ಕ್ರೇಜೋ, ನಂಗೆ ನಿಜಕ್ಕೂ ಇಷ್ಟನೋ, ಅಥವಾ ನನಗೇನಾದರೂ ಬ್ಲೈಂಡಾಗಿ ಪರ್ಪಲ್ನ ಬೇಕಂತೀನೋ, ನನಗೇನೂ ಗೊತ್ತಿಲ್ಲ. ಬಟ್ ಪರ್ಪಲ್ ಕಲರ್ ನೋಡಿದಾಗ ಜಸ್ಟ್ ಐ ಫೀಲ್ ಹ್ಯಾಪಿ. ಚೆನ್ನಾಗಿದೆ ಅಲ್ಲ?
ಅದು ನಂಗೆ ಬೇಕಲ್ಲ ಅಂತ ಅನಿಸುತ್ತೆ. ಸೊ ಪರ್ಪಲ್ ಟೆಡಿ. ಇವನನ್ನು ಸಹ ಇಲ್ಲೇ ಕೂರ್ಸೋಣ. ಕೂತ್ಕೋ. ಇನ್ನೂ ಯಾವ ಟೆಡ್ಡಿ ಇದೆ ನೋಡಿ ಇಲ್ಲಿ. ವಿತ್ ಲವ್. ಇದು ಸಹ ನಾನು ಪ್ರಶಾಂತಿಗೆ ಕೊಟ್ಟಿದ್ದು ಬಿಫೋರ್ ಮ್ಯಾರೇಜ್, ಅವನ ಬರ್ಡೇಗೆ. ಇದು ನೆನಪಿದೆ ಚೆನ್ನಾಗಿ. ಅದು ಸಹ ನಾನೇ ಕೊಟ್ಟಿದ್ದು ಪ್ರಶಾಂತ್ಗೆ, ಬಟ್ ಬರ್ಡೇಗೋ ಯಾವುದಕ್ಕೆ ಅಂತ ನಂಗೆ ಗೊತ್ತಿಲ್ಲ. ಐ ಆಮ್ ನಾಟ್ ಶ್ಯೂರ್. ಬಟ್ ಇದು ಮಾತ್ರ ಪ್ರಶಾಂತಂದು 24th ಬರ್ಡೇಗೆ ನಾನು ಕೊಟ್ಟಿದ್ದ ಗಿಫ್ಟಲ್ಲಿ ಒಂದು. ನಾನು ಮುಂಚೆನೇ ಹೇಳಿದ್ದೆ ಎಲ್ಲಿ ಇನ್ಸ್ಟಾಲಿ ಒಂದ್ಸಲ ನನ್ನ ಹಸ್ಬೆಂಡ್ ಬರ್ಡೇ ಆಗುವಾಗ ಹೇಳಿದ್ದೆ. ನಾನು ನನ್ನ ಹಸ್ಬೆಂಡು 24th ಬರ್ಡೇಗೆ ನಾನು 24 ಗಿಫ್ಟ್ಸ್ ಕೊಟ್ಟಿದ್ದೆ. ಅದು ಯಾವುದೋ ಒಂದು ಫಿಲಮ್ನ ನೋಡಿ ಕೊಟ್ಟಿದ್ದೆ, ತೆಲುಗು ಫಿಲಮ್ಮು. ಸೊ ನಾನು ನನ್ನ ಹಸ್ಬೆಂಡ್ನ ಅಷ್ಟೇ ಪ್ರೀತಿ ಮಾಡಬೇಕು ಅಂತ ಏನೇನೋ ಯೋಚನೆ ಮಾಡಿ ಸೊ 24 ಐಟಮ್ಸ್ನ ಗಿಫ್ಟಾಗಿ ಕೊಟ್ಟಿದ್ದೆ. ಆ 24 ಐಟಮ್ಸಲ್ಲಿ ಇದು ಒಂದು, ಮೇ ಬಿ ಅದು ಒಂದು, ಆ ಟೆಡ್ಡಿನೂ ಒಂದು ಅನಿಸುತ್ತೆ. ಬಟ್ ಇದಂತೂ ಒಂದು ವಿತ್ ಲವ್. ಸೊ ಇದು ಅವನಿಗೆ 24 ಇಯರ್ಸ್ ಇದ್ದಾಗ ಕೊಟ್ಟಿದ್ದು. ಅಯ್ಯೋ ಕಣ್ಣಿನೇನು ಬರ್ತಾ ಇದೆ ಗೈಸ್. ಕಣ್ಣು ಸ್ವಲ್ಪ ಹೊರಗಡೆ ಬಂದಿತ್ತು, ಒಳಗಡೆ ತಳ್ಳಿದೆ, ಸರಿ ಹೋಯ್ತು. ನೋಡಿ ಅದೂ ಅಷ್ಟೇ ಗೈಸ್, ನನಗೆ ಅದು ಅಷ್ಟು ನೆನಪಾಗ್ತಾ ಇಲ್ಲ. ಮೇ ಬಿ ಅದೂ ಹಾಗೆ ಕೊಟ್ಟಿದ್ದೆ ಅನಿಸತ್ತೆ. ಮತ್ತೇನಿದೆ, ಇದೊಂದಿದೆ. ಲವ್. ಇದನ್ನು ಹೇಗೆ ಓದೋದು? ಬನ್ನಿ ಓದೋಣ. ಸ್ಪೆಷಲ್ ಡಸ್ ನಾಟ್ ಡಿಫೈನ್ ವಾಟ್ ಯು ಮೀನ್ ಟು ಮೀ. ಹೌದಲ್ಲ ಗೈಸ್? ಪ್ರೀಷಿಯಸ್ ಈಸ್ ವಾಟ್ ಯು ಆರ್. ಫಾರ್ ಎವರ್ ಯು ವಿಲ್ ಹೋಲ್ಡ್ ಎ ಪ್ಲೇಸ್ ಇನ್ ಮೈ ಹಾರ್ಟ್. ಐ ಲವ್ ಯು. ನನ್ನ ಹಸ್ಬೆಂಡು 24th ಬರ್ಡೇಗೆ ಗಿಫ್ಟ್ ಕೊಟ್ಟಿದ್ನಲ್ಲ, ಆ 24 ಗಿಫ್ಟ್ಸಲ್ಲಿ ಇದು ಒಂದು. ಸೊ ವರ್ಡಿಂಗ್ಸ್ ಎಷ್ಟು ಸ್ಪೆಷಲ್ ಆಗಿದೆ, ಮೀನಿಂಗ್ಫುಲ್ ಆಗಿದೆ. ಬಟ್ ನನ್ನ ಹಸ್ಬೆಂಡ್ಗೆ ಇದು ಅರ್ಥ ಆಯ್ತೋ ಇಲ್ಲೋ ಅನ್ನೋದೇ ನಂಗೆ ಗೊತ್ತಿಲ್ಲ. ಸ್ಪೆಷಲ್ ಡಸ್ ನಾಟ್ ಡಿಫೈನ್ ವಾಟ್ ಯು ಮೀನ್ ಟು ಮೀ. ಪ್ರೀಷಿಯಸ್ ಇಸ್ ವಾಟ್ ಯು ಆರ್. ಫಾರ್ ಎವರ್ ಯು ವಿಲ್ ಹೋಲ್ಡ್ ಎ ಪ್ಲೇಸ್ ಇನ್ ಮೈ ಹಾರ್ಟ್. ಐ ಲವ್ ಯು. ಸೊ ಬರ್ಡೇ ಟೈಮಲ್ಲಿ ಕೊಟ್ಟಿರುವಂಥ 3 ಗಿಫ್ಟ್ ಇಲ್ಲೇ ಇದೆ. ಇನ್ನು 21 ಗಿಫ್ಟ್ಸು ಏನಪ್ಪ ಕೊಟ್ಟಿದ್ದೆ. ಒಂದು ಗ್ರೀಟಿಂಗ್ ಕಾರ್ಡ್ ಕೊಟ್ಟಿದ್ದೆ, ಇನ್ನೂ ಏನೇನೋ ಇದೆ ಗೈಸ್. ಟೀ ಶರ್ಟ್ ಕೊಟ್ಟಿದ್ದೆ, ಸ್ವೆಟರ್ ಕೊಟ್ಟಿದ್ದೆ. ನೋಡೋಣ ಅದು ಸಿಗುತ್ತೆ, ಎಲ್ಲಿ ಹೇಗಿದೆ ಅಂತ ಗೊತ್ತಿಲ್ಲ. ಹಾಂ, ಒಂದು ಮಗ್ ಕೊಟ್ಟಿದ್ದೆ. ಆ ಮಗ್ಗಿದೆ, ಆದರೆ ಇಲ್ಲಿಲ್ಲ, ಕೆಳಗಡೆ ಇದೆ. ಸೊ ಬನ್ನಿ, ಇನ್ನೇನಿದೆ ನನ್ನ ಫ್ರಿಡ್ಜ್ ಮೇಲೆ. ಈ ಟೆಡ್ಡಿ, ಇದು ಡುಮ್ಮಾ ಟೆಡ್ಡಿ. ಆ್ಯಂಡ್ ಇದಕ್ಕೆ ಯಾವಾಗಲೂ ಜೀವನೇ ಇರೋಲ್ಲ ಗೈಸ್. ನೋಡಿ, ಯಾವಾಗಲೂ ಹಿಂಗೆ ಇರುತ್ತೆ. ಎಷ್ಟು ಎದೋಳು ಅಂದರೂ ಇದು ಎದೋಳಲ್ಲ. ಈ ಟೆಡ್ಡಿ ಅಚ್ಚು ನನ್ನ ಬರ್ಡೇಗೆ ಕೊಟ್ಟಿದ್ದ ಗಿಫ್ಟ್ ಇದು. ನನ್ನಷ್ಟು ಉದ್ದನೇ ಇದೆ ಇದು, ಆಲ್ಮೋಸ್ಟ್. ಗೊತ್ತಾ, ನನ್ನ 2nd ಬರ್ಡೇಗೆ ಮೇ ಬಿ ಅಚ್ಚು ಗಿಫ್ಟ್ ಕೊಟ್ಟಿರೋದು ಇದು. ನನ್ನ ಅವಳ ಫ್ರೆಂಡ್ಶಿಪ್ ಆದಾಗ 2nd ಬರ್ತ್ಡೇಗೆ ನನಗೆ ಈ ಗಿಫ್ಟ್ನ ಕಳಿಸಿದ್ಲು, ಈ ಟೆಡ್ಡಿ ಬೇರ್ನ. ಚೆನ್ನಾಗಿದೆ ಅಲ್ಲ? ಸೊ ಇನ್ನೂ ಟೆಡ್ಡಿ ಇತ್ತು ಅದ್ರ ಮೇಲೆ, ಅದನ್ನು ಅಲ್ಲಿ ಇಟ್ಟಿದ್ದೀನಿ. ಬನ್ನಿ ತೋರಿಸ್ತೀನಿ. ಸೊ ಇದನ್ನು ಅಲ್ಲಿ ಹಾಕಿದ್ದೀನಿ. ನೋಡಿ ಹೆಂಗೆ ಬಿತ್ಕೊಂತು. ಅದರಲ್ಲಿ ಇದ್ದಿದ್ದ ಟೆಡ್ಡಿಲಿ ಇಲ್ಲೊಂದು ನನ್ನ ಮಗ ಯಾವಾಗಲೂ ತಗೋತಾ ಇರ್ತಾನೆ. ಸೊ ಅದು ಇಲ್ಲಿ ಬಟ್ಟೆಗಳ ಮಧ್ಯೆ ಸೇರ್ಕೊಬಿಟ್ಟಿದೆ. ಸೊ ಇದು ಒಂಥರ ಡೀಸೆಂಟಾಗಿತ್ತು ಅಂದ್ಬಿಟ್ಟು ಇದನ್ನು ತಗೊಂಡಿದ್ದೆ. ಸೊ ಇದು ಇನ್ನೊಂದು ಟೆಡ್ಡಿ.
ಸೊ ಇಷ್ಟು ಟೆಡ್ಡಿಗಳು ಆ್ಯಕ್ಚುಲಿ ಮುಂಚೆಯಿಂದನೂ ಇಲ್ಲೇ ಇಲ್ಲ. ಮುಂಚೆ ನಾನು ಇದನ್ನು ಫಸ್ಟ್ ಈ ಟೆಡ್ಡೀಸ್ನ ತೊಗೊಬಂದಿದ್ದು ನಮ್ಮ ಮನೆ ಕೆಳಗಡೆ ಮನೆ ಶೋಕೇಸ್ ಇದೆ ಅಲ್ಲ, ಅಲ್ಲಿಗೆ ಈ ಟೆಡ್ಡಿಗಳನ್ನ ತಂದಿದ್ದೆ. ಬರೀ ನನಗೆ ಯುನೀಕ್ ಆಗಿರಬೇಕು ಅಂತ ಆಸೆ, ಏನೂ ಬೇರೆದಿರಬಾರ್ದು, ಬರೀ ಟೆಡ್ಡಿಗಳೇ ಇರಬೇಕು, ಅದೊಂಥರ ಕಲರ್ಫುಲ್ಲಾಗಿ ಕಾಣಬೇಕು ಅನ್ನೋದು ನನಗೆ ಇಷ್ಟ ಆಯಿತು. ಸೊ ನಾನು ಇದನ್ನೆಲ್ಲ ತಂದುಬಿಟ್ಟು ಅಲ್ಲಿ ಪ್ಲೇಸ್ ಮಾಡಿದ್ದೆ. ಅಥವಾ ಒಂದೊಂದು ಏನು ಸ್ಟೆಪ್ಪಿಗೂ ಒಂದೊಂದು ಟೆಡ್ಡಿ ಕಲರ್ಫುಲ್ಲಾಗಿ ಅದೊಂಥರ ಬ್ಯೂಟಿಫುಲ್ಲಾಗಿ ಟೆಡ್ಡಿ ಶೋಕೇಸ್ ಥರ ಕಾಣಬೇಕು ಅಂತ. ಬಟ್ ಹೀಗೆ ಒಂದು ಸಲ ಏನೋ ಆಗಿ ಕ್ಲ್ಯಾಶಸ್ ಎಲ್ಲ ಆಗಿ ಆ ಟೆಡ್ಡಿಗಳನ್ನ ತೆಗೆದುಬಿಟ್ಟಿದ್ದೆ. ನಂದು ಅಂತೆಲ್ಲ ಬಂದುಬಿಟ್ಟಿತ್ತು ಅದು. ಅಲ್ಲಿ ಏನೋ ಒಂದು ಬೇರೆ ಅನ್ವಾಂಟೆಡ್ ಥಿಂಗ್ಸ್ ಇಟ್ಟಿದೆ. ಸೊ ನಾನು ಅದು ಬೇಡ ಅಂತ ಹೇಳಿದೆ. ಇಲ್ಲ ಅದು ನಂದು ಅಂದ್ಬಿಟ್ರು. ಸೊ ಅಲ್ಲಿಂದ ಇವನ್ನೆಲ್ಲ ತೆಗೆದುಬಿಟ್ಟಿದ್ದೆ. ಅದು ತೆಗೆದು ಬಂದಮೇಲೆ ಇದನ್ನೆಲ್ಲ ನಾನು ಟಿ ವಿ ಹತ್ರ ಪ್ಲೇಸ್ ಮಾಡಿದ್ದೆ. ಅಲ್ಲೇನು ಟೈಗರ್ ಇದೆ ಅಲ್ಲ, ಸೊ ಅಲ್ಲಿ ಟೆಡ್ಡಿಗಳನ್ನ ಪ್ಲೇಸ್ ಮಾಡಿದ್ದೆ. ಒಂದು ಸಲ ಇಲ್ಲಿ T5 ಮೇಲೆ ಎಲ್ಲ ಟೆಡ್ಡಿಗಳನ್ನ ಜೋಡಿಸಿದ್ದೆ. ಬಟ್ ಅಲ್ಲಿಂದ ಎಲ್ಲ ಅದನ್ನು ತೆಗೆದುಬಿಟ್ಟು ಫೈನಲ್ ಆಗಿ ನಾನು ಫ್ರಿಡ್ಜ್ ತಂದ ಮೇಲೆ, ಫ್ರಿಡ್ಜ್ ತಂದು 2 ಇಯರ್ಸ್ ಆಯಿತು. ಸೊ 2 ಇಯರ್ಸಿಂದ ನಾನು ಟೆಡ್ಡಿನ ಫ್ರಿಡ್ಜ್ ಮೇಲೆ ಇಟ್ಟಿದ್ದೀನಿ. ಬಿಕಾಸ್ ಅದಕ್ಕೆಲ್ಲ ಡಿಸ್ಟರ್ಬೆನ್ಸ್ ಇರಲ್ಲ ಮತ್ತು ಅದು ಆರಾಮಾಗಿ ಟಾಪಲ್ಲಿರುತ್ತೆ, ಚೆಂದ ಕಾಣುತ್ತೆ ಅಂತ. ಸೊ ಅದೊಂದು ಬುದ್ಧ, ಅದು ನಮ್ಮದು ಲಾಸ್ಟ್ ಇಯರ್ ಆ್ಯನಿವರ್ಸರಿಗೆ ಕೊಟ್ಟಿದ್ದ ಗಿಫ್ಟು. ಸೊ ಬನ್ನಿ ಇವಾಗ ಅದನ್ನು ತೆಗೆದಿಟ್ಬಿಟ್ಟು ಫ್ರಿಡ್ಜ್ ಮೇಲೆ ಕ್ಲೀನ್ ಮಾಡೋಣ, ಎಷ್ಟು ಧೂಳಿದೆ ಅಂತ ನೋಡೋಣ. ಸೊ ಬುದ್ಧ ಚೆನ್ನಾಗಿದೆ ಅಲ್ಲ ಬುದ್ಧ ಇದು. ಓ ಮೈ ಗಾಡ್, ನೋಡಿ ಬುದ್ಧ ಹಿಂದೆ ಗೂಡಾಗಿದೆ ಯಾವುದೋ ಹುಳದ್ದು. ಸೊ ಅದು ತೆಗಿಬೇಕು. ನೋಡಿ ಹೆಂಗಾಗಿದೆ. ಫ್ರಿಡ್ಜ್ ಮೇಲೆ ಇಷ್ಟು ಧೂಳಿದೆ, ಏನು ಅಷ್ಟೊಂದೇನಿಲ್ಲ ಗೈಸ್. ನೋಡಿ ಬನ್ನಿ ಇವಾಗ ಇದನ್ನು ಕ್ಲೀನ್ ಮಾಡೋಣ. ಫ್ರಿಡ್ಜ್ ಮೇಲೆ ಸೈಡಲ್ಲಿ ಎಲ್ಲ ಒರೆಸಿದ್ದೀನಿ. ಸೊ ಇವಾಗ ಕ್ಲೀನಾಗಿ ಎಲ್ಲ ಟೆಡ್ಡೀಸ್ನು ಜೋಡಿಸೋಣ. ಆಮೇಲೆ ಫ್ರಿಡ್ಜ್ ಒಳಗಡೆ ಕ್ಲೀನ್ ಮಾಡೋಣ. ಅಮ್ಮ ಎಷ್ಟು ಧೂಳಾಗಿದೆ ನೋಡಿ. ಎಲ್ಲ ಟೆಡ್ಡೀಸು ಹೀಗೆ ಈ ರೀತಿ ಕ್ಲೀನಾಗಿ ನೋಡಿ, ಅಚ್ಚು ಟೆಡ್ಡಿ ಇದು. ಸೊ ಇದನ್ನು ಫ್ರಿಡ್ಜ್ ಮೇಲೆ ಪ್ಲೇಸ್ ಮಾಡೋಣ. ಈಗ ತುಂಬ ಕಷ್ಟ ಗೈಸ್ ಇದನ್ನು ಪ್ಲೇಸ್ ಮಾಡೋಕ್ಕೆ, ಫೋಕಸ್ ಮಾಡಬೇಕು. ಕುತ್ಕೊಳ್ಳೋದೇ ಇಲ್ಲ ಅನ್ನತ್ತೆ ನೋಡಿ ಗೈಸ್. ಡೆಡ್ ಬಾಡಿ ಸುಂಟನೇ ಇಲ್ಲ ಇದಕ್ಕೆ. ನೋಡೋಣ, ಏನಾದರೂ ಮಾಡೋಣ. ಬುದ್ಧ ಸಹ ಕ್ಲೀನ್ ಮಾಡಿದೆ. ಬ್ಯಾಕ್ ಸೈಡ್ ಇರುವೆ ಗೂಡು ಕಟ್ಬಿಟ್ಟಿತ್ತಲ್ಲ ಅದನ್ನು. ಎಷ್ಟು ಕ್ಲೀನ್ ಮಾಡೋದು ಗೈಸ್. ಒಂದೊಂದ್ಸಲ ಹೆಂಗಸ್ರಾಗಿ ಹುಟ್ಲೇಬಾರ್ದು ಅನ್ಸುತ್ತೆ, ಬರೀ ಕ್ಲೀನಿಂಗ್. ಎಷ್ಟು ಕ್ಲೀನಾಗಿ ಇಟ್ಕೊಂಡ್ರು ಸಹ ಧೂಳಾಗೋದು ಅಂತೂ ಬಿಡಲ್ಲ, ಕ್ಲೀನ್ ಮಾಡ್ತಾನೆ ಇರಬೇಕು. ಮೇಂಟೆನೆನ್ಸ್ ಮಾಡೋದಿದೆಯಲ್ಲ ತುಂಬ ಕಷ್ಟ ಗೈಸ್. ನೋಡಿ ಗೈಸ್, ಈ ಅಚ್ಚುನ ಹೆಂಗೆ ಕೂರಿಸಿದ್ರು ಕಷ್ಟನೇ. ಎಷ್ಟು ಆಟ ಆಡ್ತಾಳೆ ಅಚ್ಚು. ಕೊನೆಗೆ ಬುದ್ಧನ ಸಪೋರ್ಟ್ ಕೊಟ್ಟಿದ್ದೀನಿ. ಬ್ಯಾಕ್ ಸೈಡ್ ಕೊಡೋಣ ಅಂದ್ಕೊಂಡೆ. ಆ್ಯಕ್ಚುಲಿ ನಾನು ರೀಸೆಂಟಾಗಿ ಒಂದು ವಿಡಿಯೋ ನೋಡಿದ್ದೆ, ಬ್ಯಾಕ್ ಸೈಡ್ ಸ್ಪೇಸ್ ಇರಬೇಕು ಫ್ರಿಡ್ಜ್ಗೂ ಗೋಡೆಗೂ, ಸ್ವಲ್ಪ ಏರ್ ಗ್ಯಾಪ್ ಎಲ್ಲ ಇರಬೇಕು ಅಂತ ಇತ್ತು. ಹಾಗಾಗಿ ಸ್ವಲ್ಪ ಜಾಸ್ತಿ ಏರ್ ಗ್ಯಾಪ್ ಕೊಟ್ಟೆ, ಐ ಮೀನ್ ಗೋಡೆಗೂ ಫ್ರಿಡ್ಜ್ಗೂ. ಹಾಗಾಗಿ ಟೆಡ್ಡಿನ ಗೋಡೆಗೆ ಒರ್ಗಿಸೋಕ್ಕಾಗ್ತಾ ಇಲ್ಲ. ಅದಕ್ಕೆ ಬುದ್ಧಂಗೆ ಸಪೋರ್ಟ್ ಕೊಟ್ಟಿದ್ದೀನಿ, ಸ್ಟೆಬ್ಲೈಸರ್ಗೆ ಸಪೋರ್ಟ್ ಕೊಟ್ಟಿದ್ದೀನಿ, ಆ್ಯಂಡ್ ಒಂದು ಎಕ್ಸ್ಟ್ರಾ ಬಾಕ್ಸ್ ಬೇರೆ ಇಟ್ಟಿದ್ದೀನಿ ಸಪೋರ್ಟಿಗೆ ಅಂತ. ಎಷ್ಟು ಜನ ಬೇಕು ಅಚ್ಚು ನಿಮಗೆ ಸಪೋರ್ಟಿಗೆ?
ಫೈನಲ್ ಆಗಿ ಎಲ್ಲದೂ ಈ ರೀತಿ ಅರೇಂಜ್ ಮಾಡಿದ್ದೀನಿ. ಎಲ್ಲವೂ ಸಹ ಪ್ಲೇಸ್ ಮಾಡಿದ್ದೀನಿ. ಬಟ್ ಅಚ್ಚು ಒಬ್ಬಳೇ ಇಲ್ಲಿ ಡೆಡ್ ಬಾಡಿ ಥರ, ಅದರ್ವೈಸ್ ಇನ್ನೂ ಚೆನ್ನಾಗಿ ಪ್ಲೇಸ್ ಮಾಡ್ಬೋದಿತ್ತು. ಆದರೂ ಸಹ ಅಚ್ಚುನ ಬಿಡೋಕ್ಕಾಗಲ್ಲ ಅಲ್ಲ. ಸೊ ಅದು ಏನೇ ಇರ್ಬೋದು, ನನ್ನ ಕೈಲಿ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಅಚ್ಚು ಟೆಡ್ಡಿನ ಸೇಫ್ ಮಾಡಿ ಇಡೋಕ್ಕೆ ಟ್ರೈ ಮಾಡ್ತೀನಿ. ತುಂಬಾ ಗಾಂಚಲಿ ಆಡಿದ್ರೆ ಮಾತ್ರ ಡಿಸ್ಪೋಸ್ ಮಾಡಿಬಿಡ್ತೀನಿ ಅಷ್ಟೇ. ಇಲ್ಲ ಅಂದರೆ ನನ್ನ ಕೈಲಿ ಆದಷ್ಟು ಈ ರೀತಿ ಹೆಂಗೋ ಸಪೋರ್ಟಿವ್ ಆಗಿ ಇರೋ ತನಕ ಚೆನ್ನಾಗಿ ನೋಡ್ಕೋತೀನಿ. ಏನಚ್ಚು ಗೊತ್ತಾಯ್ತಾ? ಗಾಂಚಲಿ ಆಡಬೇಡ. ಸೊ ಹಿಂಗಾಯಿತು ಕತೆ. ಗೈಸ್, ನಾನು ಮೆಮೊರೀಸ್ ಶೇರ್ ಮಾಡಿಕೊಂಡೆ ಅಲ್ಲ, ಸೊ ಅದು ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಲವ್ ಯು ಗೈಸ್, ಟೇಕ್ ಕೇರ್. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.